ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಾಲ ಮಾತಾಡ್ತಾ ಇರೋದು. ಇವತ್ತು ನಮ್ಮನೇಲಿ ಹೊಸ್ತಡ್ಕೊಂಡು ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿನ್ನೆನೇ ಅಕ್ಕಿ ನೆನೆಸಿಟ್ಟಿದ್ದೆ, ದೋಸೆ ರುಬ್ಸ್ಕೊಬಂದಿದ್ದೀರಿ. ದೋಸೆ ರುಬ್ಸ್ಕೊಬಂದ್ಮೇಲೆ ಈ ಥರ ಇತ್ತು. ದೋಸೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಯಾವುದೇ ರೀತಿ ಸೋಡಾ ಆ್ಯಡ್ ಮಾಡಲ್ಲ. ಹೊಸ್ತಡ್ಕಂದ್ರೇ ಸ್ಪೆಷಲ್ ಆಗಿರ್ತದೆ. ಏನಂದರೆ ಚಿಕನ್ ಮಟನ್ನೇ ಸ್ಪೆಷಲ್ಲು. ಹಾಗಾಗಿ ನಾನು ಕೂಡ ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಚಿಕನ್ ಫ್ರೈ, ರೈಸು, ಮುದ್ದೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ನಾವು ಏನು ಮಾಡಿದ್ರು ಅಂತ ಒಂದು ಕಮೆಂಟ್ ಮಾಡಿ. ಆಲ್ರೆಡಿ ಧನಿಯಾ ಹಾಕ್ಸ್ಕೊಬಂದಿದ್ರು ಹಸ್ಬೆಂಡ್. ಹಂಗೆ ಅಕ್ಕಿ ರುಬ್ಬಿಸ್ಕೊಂಡು ನಾವು ಮನೆಯಲ್ಲೇ ಮಾಡ್ಕೊಳೋ ಧನಿಯಾ ಪುಡಿ ಇದು ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹಸ್ಬೆಂಡು ಚಿಕನ್ ಫ್ರೈ ಮಾಡ್ತಾಯಿದ್ದಾರೆ. ನಾನು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ನೋಡ್ತಾ ಬಾಯಲ್ಲಿ ನೀರು ಉರ್ತೈತೆ. ಚಿಕನ್ ಫ್ರೈ, ನನ್ನ ಮಕ್ಕಳು ಮಟನ್ ತಿನ್ನಲ್ಲ, ಹಂಗಾಗಿ ಚಿಕನ್ ತಂದಿದ್ದೀವಿ. ನಮಗೆ ಮಟನ್ ತಂದಿದ್ದೀವಿ. ಮಟನ್ ಸಾಂಬಾರು, ಚಿಕನ್ ಫ್ರೈ, ದೋಸೆ, ರೈಸು, ಮುದ್ದೆ, ಇಷ್ಟು ಐಟಮ್ಸ್ ಮಾಡ್ತಾಯಿದ್ದೀರಿ. ಎಲ್ಲ ಒಂದೇ ಸರಿ ತಿನ್ನೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ 1 kg ಚಿಕನ್, 1 kg ಮಟನ್ ತಂದಿದ್ದೀವಿ ಅಷ್ಟೇ. ನೋಡ್ತಾ ಇರ್ಬೋದು. ಇವತ್ತಿನ ಸ್ಪೆಷಲ್ ಈ ಥರ ಇತ್ತು ನಮ್ಮ ಮನೇಲಿ. ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು, ಮುದ್ದೆ, ದೋಸೆ, ರೈಸು, ಸೌತೆಕಾಯಿ, ಈರುಳ್ಳಿ, ಇಷ್ಟೇ ಸ್ಪೆಷಲು. ಈ ವ್ಲಾಗ್ ಇಷ್ಟ ಆಗಿತ್ತು. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆರ್. ಟೇಕ್ ಕೇರ್. ಬಾಯ್. ಇವತ್ತು ಹೊಸ್ತಡ್ಕೊಂಡು ವ್ಲಾಗ್ ಈ ಥರ ಇತ್ತು. ಇಷ್ಟು ಬ್ಯಾಟಿಂಗ್ ಮಾಡೋಣ ಬನ್ನಿ. ಟೇಸ್ಟ್ ಅಂತೂ ಮಸ್ತಾಗಿತ್ತು. ತಿಂದಿದ್ದಾದಮೇಲೆ ಎಲ್ಲರೂ ಈ ಥರ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಈ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.